Hi students, welcome back. This is session number 2 in C and linear data structures. In previous session, we have discussed about array, its definition and the types of array. We shall move forward today. In today's session, we will be discussing the initialization of different types of array. Initialization refers to assigning the required information to a variable before processing. ಹಾಗಂದರೆ ನಾವು ಪ್ರೋಗ್ರಾಮಲ್ಲಿ ಯೂಸ್ ಮಾಡುವಂಥ ಯಾವುದೇ ಒಂದು ವೇರಿಯೇಬಲನ್ನು ಅದನ್ನು ಯೂಸ್ ಮಾಡೋಕ್ಕೂ ಮುಂಚೆ ಅಥವಾ ಅದನ್ನು ಪ್ರೋಸೆಸ್ ಮಾಡೋಕ್ಕೂ ಮುಂಚೆ ಅದಕ್ಕೊಂದು ವ್ಯಾಲ್ಯೂಯನ್ನು ಅಸೈನ್ ಮಾಡ್ತೀವಿ. ಅದನ್ನು ಇನಿಷಿಯಲೈಸೇಷನ್ ಅಂತ ಕರಿತೀವಿ. ಇನಿಷಿಯಲೈಸೇಷನ್ ಅದಕ್ಕೊಂದು ವ್ಯಾಲ್ಯೂನ ಅಸೈನ್ ಮಾಡೋದು ವೇರಿಯೇಬಲ್ಗೆ. ಬ್ರೀಫಾಗಿ ತಿಳ್ಕೊಬೇಕಾಗಿರೋದೇನು ಅಂತಂದರೆ ಇನಿಷಿಯಲೈಸೇಷನನ್ನು ಎರಡು ಕಡೆ ಮಾಡ್ಬೋದು. ಒಂದು ಅಟ್ ಕಂಪೈಲ್ ಟೈಮ್, ಇನ್ನೊಂದು ಅಟ್ ರನ್ ಟೈಮ್. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಅರೇ ಇದೆ, ಇಂಟೀಜರ್ ಎ ಆಫ್ 6. ಈ ಅರೇ ಇಂಟೀಜರ್ ಟೈಪ್ನ ಅರೇ. ನೇಮ್ ಆಫ್ ದ ಅರೇ ಈಸ್ ಎ ಆ್ಯಂಡ್ ಇಟ್ ಹ್ಯಾಸ್ 6 ಎಲಿಮೆಂಟ್ಸ್. 6 ಎಲಿಮೆಂಟ್ಸನ್ನು ನಾವಿಲ್ಲಿ ಸ್ಟೋರ್ ಮಾಡ್ಬೋದು. ನಮ್ಮ ಪ್ರೋಗ್ರಾಮಲ್ಲಿ ಯಾವಾಗ ನಾವು ಈ ಸ್ಟೇಟ್ಮೆಂಟನ್ನು ಎಕ್ಸಿಕ್ಯೂಟ್ ಮಾಡ್ತೀವೋ, ಇದು ಎಕ್ಸಿಕ್ಯೂಟ್ ಆದಾಗ ಕಂಪೈಲರ್ಗೆ ಏನು ಅರ್ಥ ಆಗುತ್ತೆ, ಒಂದು ಹೊಸ ಅರೇ ಕ್ರಿಯೇಟ್ ಮಾಡಬೇಕಿದೆ. ಯಾವ ಟೈಪಿಂದ? ಅದು ಇಂಟೀಜರ್ ಟೈಪ್ನ ಎಲಿಮೆಂಟ್ಸನ್ನು ಅದರಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ಎಷ್ಟು ಎಲಿಮೆಂಟ್ಸು? 6 ಎಲಿಮೆಂಟ್ಸು. ಅದಕ್ಕೆ ಬೇಕಾಗಿರೋ ಸ್ಟೋರೇಜ್ ಸ್ಪೇಸ್ ಎಷ್ಟು? 6 × 2 12 ಬೈಟ್ಸ್ ಆಫ್ ಮೆಮೊರಿನ ಮೇನ್ ಮೆಮೊರಿ ಒಳಗಡೆ ರಿಸರ್ವ್ ಮಾಡಬೇಕು ಈ ಅರೇಗೋಸ್ಕರ. ಅದನ್ನು ಅರ್ಥ ಮಾಡಿಕೊಂಡು ಕಂಪೈಲರ್ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ತಕ್ಷಣವೇ ಮೇನ್ ಮೆಮೊರಿ ಒಳಗಡೆ ರಿಸರ್ವ್ ಆಗುತ್ತೆ. ಹೌ ಮಚ್ ಮೆಮೊರಿ? 6 × 2 12 ಬೈಟ್ಸ್ ಆಫ್ ಮೆಮೊರಿ, 2 ಬೈಟ್ಸ್ ಈಚ್. ಏನಿದೆ ನೋಡಿ, ಎ ಆಫ್ 6 ಇದೆ. ಸೊ 6 ಎಲಿಮೆಂಟ್ಸ್ಗೆ ಬೇಕಾಗಿರೋಷ್ಟು ಸ್ಪೇಸನ್ನು ಅಲೋಕೇಟ್ ಮಾಡುತ್ತೆ. 1 2 3 4 5 6 6 ಎಲಿಮೆಂಟನ್ನು ಸ್ಟೋರ್ ಮಾಡಲಿಕ್ಕೆ ಮೆಮೊರಿ ಅಲೋಕೇಟ್ ಆಗಿದೆ ಮೇನ್ ಮೆಮೊರಿ ಒಳಗಡೆ. ಬಟ್ ದ ಅರೇ ಹ್ಯಾಸ್ ನಾಟ್ ಬೀನ್ ಇನಿಷಿಯಲೈಸ್ಡ್ ಯೆಟ್. ಅದರ ವ್ಯಾಲ್ಯೂಸು ಇನ್ನೂ ಇಲ್ಲಿ ಅಸೈನ್ ಆಗಿಲ್ಲ. ಸೊ ಇದನ್ನು ನಾವು ಡಿಕ್ಲರೇಷನ್ ಅಂತ ಕರಿತೀವಿ, ಅರೇ ಡಿಕ್ಲರೇಷನ್. ಯಾವಾಗ ಇದು ಇನಿಷಿಯಲೈಸೇಷನ್ ಆಗುತ್ತೆ ಅಂತಂದರೆ, ಇದಕ್ಕೆ ವ್ಯಾಲ್ಯೂಸನ್ನು ಅಸೈನ್ ಮಾಡಿದಾಗ ಎ ಆಫ್ 0 ಈ ಲೊಕೇಶನಲ್ಲಿ ಯಾವ ಎಲಿಮೆಂಟು ಸ್ಟೋರ್ ಆಗಬೇಕು, ಎ ಆಫ್ 1 ಒಳಗಡೆ ಯಾವ ಎಲಿಮೆಂಟು ಸ್ಟೋರ್ ಆಗಬೇಕು. ಹೀಗೆ ನಾವು ಪ್ರತಿ ಎಲಿಮೆಂಟ್ಗೂ ವ್ಯಾಲ್ಯೂಸನ್ನು ಅಸೈನ್ ಮಾಡ್ತಾ ಹೋಗ್ತೀವಿ. ಅದನ್ನು ನಾವು ಇನಿಷಿಯಲೈಸೇಷನ್ ಅಂತ ಕರಿತೀವಿ. ಈಗ ನೋಡಿ, ಇನಿಷಿಯಲೈಸೇಷನ್ ಮಾಡಿದ್ಮೇಲೆ ನಮಗೆ ಮೆಮೊರಿ ಹೀಗೆ ಕಾಣಿಸುತ್ತೆ. ರಿಸರ್ವ್ ಆಗಿದ್ದಂತಹ ಮೆಮೊರಿ ಲೊಕೇಶನ್ಸಲ್ಲಿ ಈಗ ವ್ಯಾಲ್ಯೂಸ್ ಬಂದು ಕೂತ್ಕೊಳ್ಳುತ್ತೆ. ಇದನ್ನು ನಾವು ಎರಡು ಥರ ಮಾಡ್ಬೋದು. ಒಂದು ಕಂಪೈಲ್ ಟೈಮಲ್ಲಿ, ಅದನ್ನು ಪ್ರೋಗ್ರಾಮನ್ನು ಕಂಪೈಲ್ ಮಾಡ್ತೀವಲ್ವಾ, ಅದಕ್ಕಿಂತ ಮುಂಚೆನೇ ಮಾಡಿರ್ತೀವಿ. ನಾವು ಪ್ರೋಗ್ರಾಮನ್ನು ಬರೆಯೋ ಹೊತ್ತಿಗೆ ಇನಿಷಿಯಲೈಸೇಷನ್ ಮಾಡಿರ್ತೀವಿ ಸ್ಟ್ಯಾಟಿಕ್ಕಾಗಿ. ಇಲ್ಲ ಅಂತಂದರೆ ರನ್ ಟೈಮಲ್ಲಿ ಕೂಡ, ಪ್ರೋಗ್ರಾಮ್ ರನ್ ಆಗೋ ಹೊತ್ತಿಗೂ ಕೂಡ ಯೂಸರ್ ಅದನ್ನು ಫೀಡ್ ಮಾಡ್ಬೋದು ಡೇಟಾನ, ಇದಿಷ್ಟನ್ನು. ಸೊ ಅದನ್ನು ರನ್ ಟೈಮ್ ಇನಿಷಿಯಲೈಸೇಷನ್ ಅಂತ ಕರಿತೀವಿ. ಅರೇ ಇನಿಷಿಯಲೈಸೇಷನ್, ಅದರಲ್ಲಿ 1 ಡೈಮೆನ್ಷನಲ್ ಅರೇನ ಹೇಗೆ ಇನಿಷಿಯಲೈಸೇಷನ್ ಮಾಡ್ತೀವಿ, 2 ಡೈಮೆನ್ಷನಲ್ ಅರೇನ ಹೇಗೆ ಇನಿಷಿಯಲೈಸೇಷನ್ ಮಾಡ್ತೀವಿ ಅಂತ ನೋಡೋಣ. ಯಾಕೆಂದರೆ ಎರಡೂ ಒಂದೇ ಥರ ಇರೋದಿಲ್ಲ. 1 ಡೈಮೆನ್ಷನಲ್ ಅರೇ, ಈಗಾಗಲೇ ಹೇಳ್ದಂಗೆ, ಎನ್ ಅರೇ ಕ್ಯಾನ್ ಬಿ ಇನಿಷಿಯಲೈಸ್ಡ್ ಅಟ್ ಈದರ್ ಆಫ್ ದಿ ಫಾಲೋಯಿಂಗ್ 2 ಸ್ಟೇಜಸ್, ಅಟ್ ಕಂಪೈಲ್ ಟೈಮ್ ಆರ್ ಅಟ್ ರನ್ ಟೈಮ್. ಪ್ರೋಗ್ರಾಮ್ ಬರೆಯುವಾಗ ವೇರಿಯೇಬಲ್ ಡಿಕ್ಲರೇಷನ್ ಮಾಡ್ತೀವಲ್ವ, ಅಲ್ಲೇ ವ್ಯಾಲ್ಯೂನ ನಾವು ಇನಿಷಿಯಲೈಸೇಷನ್ ಮಾಡ್ತೀವಿ. ನಿಮಗೆ ನೆನಪಿರ್ಬೋದು, ಫಾರ್ ಲೂಪ್ ಯೂಸ್ ಮಾಡುವಾಗ ನಾವೇನು ಮಾಡ್ತಿದ್ವಿ, ಫಾರ್ ಐ ಈಸ್ ಈಕ್ವಲ್ ಟು 0, ಫಾರ್ ಐ ಈಸ್ ಈಕ್ವಲ್ ಟು 0, ಐ ಲೆಸ್ ದ್ಯಾನ್ ಎನ್. ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ಐ ಲೆಸ್ ದ್ಯಾನ್ ಎನ್, ಐ ಪ್ಲಸ್ ಪ್ಲಸ್. ಹೀಗೆ ನಾವು ಪ್ರೋಗ್ರಾಮ್ ಬರಿತಾ ಇದ್ವಲ್ವಾ. ಇದರೊಳಗಡೆ ನೋಡಿ, ಫಾರ್ ಲೂಪ್ ಒಳಗಡೆ ಐ ಈಸ್ ಈಕ್ವಲ್ ಟು 0ಗೆ ಇನಿಷಿಯಲೈಸೇಷನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಪ್ರೋಗ್ರಾಮಲ್ಲಿ ನಾವು ಇಂಟೀಜರ್ ಐ ಅಂತ ಡಿಕ್ಲೇರ್ ಮಾಡ್ಕೊಂಡಿರ್ತೀವಿ ಅದನ್ನು, ಅಥವಾ ಇಂಟೀಜರ್ ಎನ್ ಡಿಕ್ಲೇರ್ ಮಾಡ್ಕೊಳ್ತೀವಿ ಒಂದು ವೇರಿಯೇಬಲನ್ನು. ಅದ್ರ ವ್ಯಾಲ್ಯೂನ 10 ಅಂತ ಅಸೈನ್ ಮಾಡ್ಬೋದು. ಅದನ್ನು ಕೂಡ ಇನಿಷಿಯಲೈಸೇಷನ್ ಅಂತ ಹೇಳ್ತೀವಿ. ಎಲ್ಲಿ ಡಿಕ್ಲೇರ್ ಮಾಡ್ತೀವೋ ಅಲ್ಲೇ ಅದ್ರ ವ್ಯಾಲ್ಯೂನ ಅಸೈನ್ ಮಾಡ್ತೀವಿ.
ಓಕೆ, ಇದು ಪ್ರೋಗ್ರಾಮ್ ಕಂಪೈಲ್ ಆಗೋಕ್ಕಿಂತ ಮುಂಚೆನೇ ಆ ವೇರಿಯೇಬಲ್ಗೆ ವ್ಯಾಲ್ಯೂ ಅಸೈನ್ ಆಗಿರುತ್ತೆ. ಅದನ್ನು ಕಂಪೈಲ್ ಟೈಮ್ ಅಂತ ಹೇಳ್ತೀವಿ. ರನ್ ಟೈಮ್ ಅಂತಂದರೆ ಜಸ್ಟ್ ಇಲ್ಲಿ ನಾವು ವೇರಿಯೇಬಲನ್ನು ಡಿಕ್ಲೇರ್ ಮಾಡಿರ್ತೀವಿ, ವ್ಯಾಲ್ಯೂನ ಅಸೈನ್ ಮಾಡಲ್ಲ. ಕೆಲವೊಮ್ಮೆ ಪ್ರೋಗ್ರಾಮಲ್ಲಿ ನಾವೇನು ಮಾಡ್ತೀವಿ, ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡಿಕೊಂಡು ವ್ಯಾಲ್ಯೂಸನ್ನು ರೀಡ್ ಮಾಡ್ತೀವಿ. ಆಗ ಯೂಸರ್ ಹ್ಯಾಸ್ ಟು ಇನ್ಪುಟ್ ದೋಸ್ ವ್ಯಾಲ್ಯೂಸ್. ಅದನ್ನು ರನ್ ಟೈಮ್ ಇನಿಷಿಯಲೈಸೇಷನ್ ಅಂತ ಕರಿತೀವಿ. ಅಂದರೆ ಕಂಪೈಲ್ ಟೈಮ್ ಇನಿಷಿಯಲೈಸೇಷನ್ ಹೇಗೆ ಮಾಡ್ತೀವಿ? ಜನರಲ್ ಫಾರ್ಮ್ ನೋಡೋಣ. ಟೈಪ್ ಅಂದರೆ ನಾವು ಯೂಸ್ ಮಾಡುವಂಥ ಟೈಪು, ನಾವು ಯೂಸ್ ಮಾಡುವಂಥ ಅರೆ ಯಾವ ಟೈಪಿಂದು ಅಂತ, ಇಂಟೀಜರಾ, ಫ್ಲೋಟಾ, ಕ್ಯಾರೆಕ್ಟರಾ, ವಿಚ್ ಎವರ್ ಇಟ್ ಮೇ ಬಿ. ನೇಮ್ ಆಫ್ ದ ಅರೆ, ಇದು ಸೈಜ್ ಆಫ್ ದ ಅರೆ, ಇದಿಷ್ಟು LHS ಅಲ್ಲಿ ಇರುತ್ತೆ ಲೆಫ್ಟ್ ಸೈಡಲ್ಲಿ. ರೈಟ್ ಸೈಡಲ್ಲಿ ಈ ಸೈಜ್ ಏನಿದೆ, ಎಕ್ಸಾಂಪಲ್ 5 ಎಲಿಮೆಂಟ್ಸ್ ಅಂತ ನಾವು ಡಿಕ್ಲೇರ್ ಮಾಡಿದರೆ, ಆ 5 ವ್ಯಾಲ್ಯೂಸನ್ನು ನಾವೇನು ಮಾಡ್ತೀವಿ, ಈ ಪೇರ್ ಆಫ್ ಕರ್ಲಿ ಬ್ರೇಸಸ್ ಒಳಗಡೆ ನಾವು ಅವನ್ನ ಮೆನ್ಷನ್ ಮಾಡ್ತೀವಿ, ಇನಿಷಿಯಲೈಸ್ ಮಾಡ್ತೀವಿ ಆ ವ್ಯಾಲ್ಯೂಸ್ ಯಾವುದು ಅಂತ. ಹೀಗೆ ಇಲ್ಲಿ ನೋಡಿ, ಟೈಪ್ ಇಂಟೀಜರ್, ಅರೆ ನೇಮ್ ಈಸ್ ನಮ್, ಸೈಜ್ ಈಸ್ 3, ಇಂಟ್ ನಮ್ ಆಫ್ 3 ಈಸ್ ಈಕ್ವಲ್ಸ್ ಟು values to be assigned to this array is 2, 5, 6. ಇಲ್ಲಿ 3 ಎಲಿಮೆಂಟ್ಸ್ ಇದೆ. 3 ಎಲಿಮೆಂಟ್ಸ್ಗೂ ನಾವು ವ್ಯಾಲ್ಯೂಸನ್ನು ಅಸೈನ್ ಮಾಡಿದ್ದೀವಿ 2, 5, 6 ಅಂತೇಳಿ. ಇದನ್ನು ಕಂಪೈಲ್ ಟೈಮ್ ಇನಿಷಿಯಲೈಸೇಷನ್ ಅಂತ ಕರಿತೀವಿ. ಎಲ್ಲಿ ಡಿಕ್ಲೇರ್ ಮಾಡಿದ್ದೀವೋ ಅಲ್ಲೇ ಅದನ್ನು ವ್ಯಾಲ್ಯೂಸನ್ನು ಕೂಡ ಅಸೈನ್ ಮಾಡಿದ್ದೀವಿ. ಓಕೆ, ಇದು ಕಂಪೈಲ್ ಟೈಮ್ ಇನಿಷಿಯಲೈಸೇಷನ್. ನೀವು ಹೇಗೆ ಮಾಡಿದ್ರು ಅರೇನ ನಾವು ಕಾಂಟಿಗ್ಯೂಯಸ್ ಮೆಮೊರಿ ಅಲೋಕೇಶನ್ ಮಾಡ್ತೀವಿ. ಮೇನ್ ಮೆಮೊರಿ ಒಳಗಡೆ ಈ ಥರ ಮೆಮೊರಿ ಲೊಕೇಶನ್ಸ್ ಇದ್ದರೆ, ಆಲ್ ದ ಎಲಿಮೆಂಟ್ಸ್ ಆಫ್ ಎನ್ ಅರೆ ವಿಲ್ ಬಿ ಸ್ಟೋರ್ಡ್ ಇನ್ ಎ ಸಿಂಗಲ್ ಬ್ಲಾಕ್. ಒಂದು ಎಲಿಮೆಂಟ್ ಇಲ್ಲಿ ಸ್ಟೋರ್ ಆಗಿ ಮತ್ತೊಂದು ಎಲಿಮೆಂಟ್ ಮತ್ತೊಂದೆಲ್ಲೋ ಫ್ರೀ ಇರೋ ಕಡೆ ಸ್ಟೋರ್ ಆಗೋದಿಲ್ಲ. ಅದು ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅರೆ ಡೇಟಾ ಸ್ಟ್ರಕ್ಚರ್. ಮೆಮೊರಿ ಒಳಗಡೆ ಹೀಗೆ ಅದು ಸ್ಟೋರ್ ಆಗುತ್ತೆ. ಇಂಡೆಕ್ಸ್ ಅಂದರೆ ಅರೆ ಇಂಡೆಕ್ಸ್ ಏನಿದೆ ಇಲ್ಲಿ, ನಮ್ ಆಫ್ 0, ನಮ್ ಆಫ್ 1, ನಮ್ ಆಫ್ 2, 3 ಎಲಿಮೆಂಟ್ಸ್ ಇದೆ. ನಮ್ ಆಫ್ 0ನಲ್ಲಿ 2 ಅಸೈನ್ ಆಗುತ್ತೆ. ಫಸ್ಟು ಇಂಡೆಕ್ಸ್ ಏನಿದೆ ಅಲ್ಲಿ ಫಸ್ಟ್ ವ್ಯಾಲ್ಯೂ, ಇದನ್ನು ನಾವು ನಮ್ ಆಫ್ 0 ಅಂತ ತಿಳ್ಕೋಬೇಕು. ಇದು ನಮ್ ಆಫ್ 1, ದಟ್ ಗೋಸ್ ಟು ಇಂಡೆಕ್ಸ್ 1. ನಮ್ ಆಫ್ 3 ವ್ಯಾಲ್ಯೂ 6, ಅದು ಇಲ್ಲಿ ಸ್ಟೋರ್ ಆಗುತ್ತೆ 6. ಹೀಗೆ ಅದರ ಕರಸ್ಪಾಂಡಿಂಗ್ ಇಂಡೆಕ್ಸ್ ಲೊಕೇಶನ್ನಲ್ಲಿ ಆ ವ್ಯಾಲ್ಯೂಸ್ ಸ್ಟೋರ್ ಆಗುತ್ತೆ. ಅದೇ ಥರ ನಾವು ಕ್ಯಾರೆಕ್ಟರ್ಸ್ನು ಕೂಡ ಅರೆ ಒಳಗಡೆ ಸ್ಟೋರ್ ಮಾಡ್ಬೋದು. ಎ ಆಫ್ 0, ಎ ಆಫ್ 1, ಎ ಆಫ್ 2. ನೋಡಿ, ಇಲ್ಲೊಂದು ಅರೆ ಇದೆ, ಅರೆ ಆಫ್ ಟೈಪ್ ಕ್ಯಾರೆಕ್ಟರ್. ಇದು ಇಂಟೀಜರ್ ಅಲ್ಲ, ಕ್ಯಾರೆಕ್ಟರ್. ಇದರ ಅರೆ ಹೆಸರೇನಿದೆ, ಎ ಅಂತ ಇದೆ ನೋಡಿ. ಎ ಆಫ್ 0, ಎ ಆಫ್ 1 ಅಂತಿದೆ. ಸೊ ನೇಮ್ ಆಫ್ ದ ಅರೆ ಈಸ್ ಎ. ಸೈಜ್ ಆಫ್ ದ ಅರೆ ಈಸ್ 1, 2, 3, 4, 5, 6. ಸೊ ಎ ಆಫ್ 6 ಅದು. ಅದರೊಳಗಡೆ ಪ್ರತಿಯೊಂದು ಎಲಿಮೆಂಟು ಕೂಡ ಕ್ಯಾರೆಕ್ಟರ್ ಆಗಿದೆ. ಸೊ ದ ಮೆಮೊರಿ ರಿಕ್ವೈರ್ಡ್ ಟು ಸ್ಟೋರ್ ಎ ಕ್ಯಾರೆಕ್ಟರ್ ಸಿಂಬಲ್ ಈಸ್ 1 ಬೈಟ್. ಸೊ ಇಲ್ಲಿ ಎಷ್ಟು ಬೈಟ್ಸ್ ಇದೆ, ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, ಅಷ್ಟು ಬೈಟ್ಸ್ ಆಫ್ ಮೆಮೊರಿ ಬೇಕಾಗುತ್ತೆ. ಕೆಲವೊಮ್ಮೆ ನಾವು ಇನಿಷಿಯಲೈಸೇಷನ್ ಮಾಡುವಾಗ ಕೆಲವು ಕೇಸಸನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಇಲ್ಲೊಂದು ಕೇಸ್ ಇದೆ ನೋಡಿ, ಇಂಟ್ ಎ ಆಫ್ 3. ಎ ಅನ್ನೋ ಒಂದು ಇಂಟೀಜರ್ ಅರೆನ ನಾವಿಲ್ಲಿ ಇನಿಷಿಯಲೈಸೇಷನ್ ಮಾಡ್ತಾಯಿದ್ದೀವಿ. ಅದರ ಸೈಜು 3. ಏನೇನಿದೆ ಆ 3 ಎಲಿಮೆಂಟ್ಸ್ ಯಾವುದು, 10, 20, 30, 40. ಇನಿಷಿಯಲೈಸೇಷನ್ ಮಾಡುವಾಗ ನಾವೇನು ಮಾಡ್ತೀವಿ, ಎಷ್ಟು ಎಲಿಮೆಂಟ್ಸನ್ನು ನಾವು ಡಿಕ್ಲೇರ್ ಮಾಡಿರ್ತೀವೋ ಅಷ್ಟು ಎಲಿಮೆಂಟ್ಸನ್ನು ನಾವಿಲ್ಲಿ ಇನಿಷಿಯಲೈಸೇಷನ್ ಮಾಡಬೇಕು. ಇಲ್ಲಿ 3 ಎಲಿಮೆಂಟ್ಸ್ ಅಂತ ಇದೆ, ಬಟ್ ಇಲ್ಲಿ ಇನಿಷಿಯಲೈಸೇಷನ್ ಮಾಡಿರೋದು ನಾವು 10, 20, 30, 40 4 ಎಲಿಮೆಂಟ್ಸ್ ಇದೆ. ಎ ಆಫ್ 0ಗೆ 10 ಅಲೋಕೇಟ್ ಆಗುತ್ತೆ. ಎ ಆಫ್ 1ಗೆ 20 ಅಲೋಕೇಟ್ ಆಗುತ್ತೆ. ಎ ಆಫ್ 2ಗೆ 30 ಅಲೋಕೇಟ್ ಆಗುತ್ತೆ. ಇಲ್ಲಿ ಅಲೋಕೇಟ್ ಆಗಿದ್ದ ಮೆಮೊರಿ ಇದಿಷ್ಟು 3 ಲೊಕೇಶನ್ಸ್ ಅಷ್ಟೇ. ದೇರ್ ಈಸ್ ನೋ ರೂಮ್ ಫಾರ್
4th ಎಲಿಮೆಂಟ್ ದಟ್ ಈಸ್ 40. ಇಂಥ ಟೈಮಲ್ಲಿ ಇದು ಇನಿಷಿಯಲೈಸೇಷನ್ ತಪ್ಪಾಗುತ್ತೆ, ರಾಂಗ್ ಇನಿಷಿಯಲೈಸೇಷನ್ ಆಗುತ್ತೆ. ಈ ಥರ ಮಾಡೋ ಹಾಗಿಲ್ಲ. ಎಷ್ಟು ಎಲಿಮೆಂಟ್ಸ್ಗೆ ಅಂತ ನಾವು ಸ್ಪೇಸನ್ನು ಅಲೋಕೇಟ್ ಮಾಡಿರ್ತೀವೋ ಅಷ್ಟು ಎಲಿಮೆಂಟ್ಸ್ನ ಇನಿಷಿಯಲೈಸ್ ಮಾಡಬೇಕು. ಇನ್ನೊಂದು ಕೇಸ್ ಏನಿರುತ್ತೆ, ಪಾರ್ಷಿಯಲ್ ಅರೇ ಇನಿಷಿಯಲೈಸೇಷನ್. ಕೆಲವೊಮ್ಮೆ ನಾವು ಒಂದು ಅರೇನ ಡಿಕ್ಲೇರ್ ಮಾಡಿರ್ತೀವಿ, ದ ಸೈಜ್ ಆಫ್ ಅರೇ ಇಯರ್ ಈಸ್ 6, ಬಟ್ ದ ಎಲಿಮೆಂಟ್ಸ್ ವಿ ಆರ್ ಇನಿಷಿಯಲೈಸಿಂಗ್ ಟು ಈಸ್ ಓನ್ಲಿ 2. ಎ ಆಫ್ 6 ಅಂತಂದರೆ 6 ಮೆಮೊರಿ ಲೊಕೇಶನ್ಸು ಕ್ರಿಯೇಟ್ ಆಗಿರುತ್ತೆ, ರಿಸರ್ವ್ ಆಗಿರುತ್ತೆ ಮೇನ್ ಮೆಮೊರಿ ಒಳಗಡೆ. ಆದರೆ ನಾವಿಲ್ಲಿ ಅದಕ್ಕೆ ಸಪ್ಲೈ ಮಾಡ್ತಿರೋದು ಓನ್ಲಿ 2 ಎಲಿಮೆಂಟ್ಸ್, 10 ಮತ್ತು 15. ಎ ಆಫ್ 0 ಆ್ಯಂಡ್ ಎ ಆಫ್ 1, ಆ ಎರಡೂ ಲೊಕೇಶನ್ಸಲ್ಲಿ ಇವೆರಡು ವ್ಯಾಲ್ಯೂಸು ಸ್ಟೋರ್ ಆಗುತ್ತೆ. ರಿಮೈನಿಂಗ್ ವ್ಯಾಲ್ಯೂಸು ನೋಡಿ, ಎ ಆಫ್ 0ನಲ್ಲಿ 10 ಬಂದಿದೆ, ಎ ಆಫ್ 1ನಲ್ಲಿ 15 ಬಂದಿದೆ. ಇನ್ನು ಎ ಆಫ್ 2, 3, 4, 5 ಇಲ್ಲೆಲ್ಲವೂ ಕೂಡ ವ್ಯಾಲ್ಯೂಸು ನಾವು ಸಪ್ಲೈ ಮಾಡಿಲ್ಲ. ಹೀಗಿದ್ದಾಗ ಕಂಪೈಲರ್ ಆಟೋಮ್ಯಾಟಿಕ್ಕಾಗಿ ಇನ್ನು ಉಳಿದಿರೋಂಥ ಮೆಮೊರಿ ಲೊಕೇಶನ್ಸಲ್ಲಿ 0ನ ಇನಿಷಿಯಲೈಸ್ ಮಾಡ್ಕೊಳ್ಳುತ್ತೆ, ಆಟೋಮ್ಯಾಟಿಕ್ಕಾಗಿ 0ನ ಅಸೈನ್ ಮಾಡುತ್ತೆ. ಅದು ಹೀಗೆ ನಮಗೆ ಕಾಣಿಸುತ್ತೆ. ಇನಿಷಿಯಲೈಸೇಷನ್ ಮಾಡುವಾಗ ನಾವು ಸೈಜ್ ಮೆನ್ಷನ್ ಮಾಡದೇ ಇದ್ದರೆ ಏನಾಗುತ್ತೆ, ಇನಿಷಿಯಲೈಸೇಷನ್ ವಿತೌಟ್ ಸೈಜ್. ಇಲ್ಲಿ ನೋಡಿ, ಒಂದು ಕ್ಯಾರೆಕ್ಟರ್ ಅರೇ ನಾವು ಡಿಕ್ಲೇರ್ ಮಾಡ್ತಾಯಿದ್ವಿ, ಹಾಗೆ ಇನಿಷಿಯಲೈಸೇಷನ್ ಮಾಡ್ತಾಯಿದ್ವಿ. ಕ್ಯಾರ್ ಬಿ ಆಫ್ ಈ ಸ್ಕ್ವಯರ್ ಬ್ರೇಸ್ ಒಳಗಡೆ ನಾವು ಯಾವುದೇ ಸೈಜನ್ನು ಮೆನ್ಷನ್ ಮಾಡಿಲ್ಲ, ಸೊ ಅದು ಖಾಲಿ ಇದೆ. ಹೀಗಿದ್ದಾಗ ನೀವೇನು ಮಾಡ್ಬೋದು, ಎಷ್ಟು ಎಲಿಮೆಂಟ್ಸನ್ನು ಬೇಕಾದರೂ ಇನಿಷಿಯಲೈಸ್ ಮಾಡ್ಬೋದು, ಅಲ್ಲಿ ಮಿಸ್ ಮ್ಯಾಚಿಂಗ್ ಆಗೋದಿಲ್ಲ. ಈಸ್ ಈಕ್ವಲ್ ಟು ಇಲ್ಲಿ ಸಿಂಗಲ್ ಕೋಟ್ಸಲ್ಲಿ ಪ್ರತಿ ಕ್ಯಾರೆಕ್ಟರ್ನ ನಾವು ಇನಿಷಿಯಲೈಸೇಷನ್ ಮಾಡಬೇಕು. ನೋಡಿ, ಪೇರ್ ಆಫ್ ಸಿಂಗಲ್ ಕೋಟ್ಸ್ ಒಳಗಡೆ ಸಿ ಇದೆ, ಇಲ್ಲೂ ಅಷ್ಟೇ O, M, P, U. ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಶುಡ್ ಬಿ ಎನ್ಕ್ಲೋಸ್ಡ್ ವಿತಿನ್ ಎ ಪೇರ್ ಆಫ್ ಸಿಂಗಲ್ ಕೋಟ್ಸ್. ಆಮೇಲೆ ಪ್ರತಿ ಎಲಿಮೆಂಟ್ಸ್ ಆದಮೇಲೂ ಕೂಡ ಕಾಮ ಹಾಕಬೇಕು, ಕಾಮದಿಂದ ಸಪ್ರೇಟ್ ಮಾಡಬೇಕು ಅವನ್ನು. ಕೊನೆ ಕ್ಯಾರೆಕ್ಟರ್ಗೆ ಕಾಮ ಹಾಕೋ ಅಗತ್ಯ ಇಲ್ಲ, ಕರ್ಲಿ ಬ್ರೇಸ್ ಕ್ಲೋಸ್ ಆದಮೇಲೆ ಸೆಮಿಕಾಲನ್ ಹಾಕಬೇಕು. ಹೀಗೆ ಇನಿಷಿಯಲೈಸೇಷನ್ ಮಾಡ್ತೀವಿ. ನೀವು ಎಷ್ಟು ಬೇಕಾದರೂ ತೊಗೋಬೋದು, ಅದು ಹೀಗೆ ಕಾಣಿಸುತ್ತೆ. ಬಿ ಆಫ್ 0ನಲ್ಲಿ ಅಂದರೆ ಅದು 0 ಶುರು ಮಾಡಿಕೊಳ್ಳುತ್ತೆ ಅರೇ ಇಂಡೆಕ್ಸನ್ನು, ಎಲ್ಲಿವರೆಗೂ ಇನ್ಫೈನೈಟ್, ಎಲ್ಲಿ ನಿಮ್ಮ ಮೆಮೊರಿ ಅವೈಲೇಬಲ್ ಇರುತ್ತೆ ಕಂಪ್ಯೂಟರ್ ಮೆಮೊರಿ ಅಲ್ಲಿವರೆಗೂ. ಬಿ ಆಫ್ 0 ಅದರಲ್ಲಿ ಸಿ ಅಲೋಕೇಟ್ ಆಗುತ್ತೆ, ಬಿ ಆಫ್ 1ನಲ್ಲಿ O, M, P, U, T, E ಆ್ಯಂಡ್ R. ನಮಗೆ ಗೊತ್ತು ಇವೆಲ್ಲವೂ ಕೂಡ ಕಾಂಟಿಗ್ಯುಯಸ್ ಮೆಮೊರಿ ಲೊಕೇಶನ್ಸಲ್ಲೇ ಸ್ಟೋರ್ ಆಗಿರುತ್ತೆ. ಮೆಮೊರಿ ಬ್ಲಾಕಲ್ಲಿ ನೀವು ಫಸ್ಟ್ ಎಲಿಮೆಂಟನ್ನು ರೀಚ್ ಆಗಿಬಿಟ್ರೆ ಸಾಕು, ಉಳಿದಿರೋವೆಲ್ಲವನ್ನು ಕೂಡ ನೀವೇನು ಮಾಡ್ಬೋದು, ಸೀಕ್ವೆನ್ಷಿಯಲ್ ಆಗಿ ಆಕ್ಸೆಸ್ ಮಾಡ್ಬೋದು. ಕೆಲವೊಮ್ಮೆ ನಾವು ಸ್ಟ್ರಿಂಗ್ ಥರನೂ ಕೂಡ ಇನಿಷಿಯಲೈಸೇಷನ್ ಮಾಡ್ಬೋದು. ಒಂದು ಅರೇಗೆ ಸ್ಟ್ರಿಂಗನ್ನು ಇನಿಷಿಯಲೈಸೇಷನ್ ಮಾಡ್ಬೋದು, ಒಂದು ಸ್ಟ್ರಿಂಗನ್ನು ಅಸೈನ್ ಮಾಡ್ಬೋದು. ಕ್ಯಾರ್ ಬಿ, ಇಲ್ಲಿ ನಾವು ಸೈಜನ್ನು ಮೆನ್ಷನ್ ಮಾಡಿಲ್ಲ, ಬಿ ಅರೇದು ಈಸ್ ಈಕ್ವಲ್ ಟು ಪೇರ್ ಆಫ್ ಡಬಲ್ ಕೋಟ್ಸ್ ಒಳಗಡೆ ಕಂಪ್ಯೂಟರ್ ಅಂತ ನಾವು ಕೊಟ್ಟಿದ್ದೀವಿ, ಇದನ್ನು ಸ್ಟ್ರಿಂಗ್ ಅಂತ ಹೇಳ್ತೀವಿ. ಎ ಪೇರ್ ಆಫ್ ಸಿಂಗಲ್ ಕೋಟ್ಸ್ ಒಳಗಡೆ ಒಂದೊಂದೇ ಕ್ಯಾರೆಕ್ಟರ್ನ ಕೊಟ್ಟರೆ ಅದು ಕ್ಯಾರೆಕ್ಟರ್ ಟೈಪ್ ಅಂತ ಹೇಳ್ತೀವಿ. ನಾವೇನು ಹೇಳ್ತೀವಿ, ಇಲ್ಲಿ ಇದಿಷ್ಟನ್ನು ಸ್ಟ್ರಿಂಗ್ ಆಗಿ ನಾವು ಇನ್ಪುಟ್ ಮಾಡ್ತಾಯಿದ್ದೀವಿ, ಇನಿಷಿಯಲೈಸೇಷನ್ ಮಾಡ್ತಾಯಿದ್ದೀವಿ. ಎಷ್ಟು ಕ್ಯಾರೆಕ್ಟರ್ಸ್ ಇದೆ, 1, 2, 3, 4, 5, 6, 7, 8 ಕ್ಯಾರೆಕ್ಟರ್ಸ್. ನೀವು ಹೀಗೆ ಬರೆಯೋದು ಒಂದೇ, ಕ್ಯಾರೆಕ್ಟರ್ ಬಿ ಆಫ್ 8 ಅಂತ ಬರೆದು ಫ್ಲವರ್ ಬ್ರಾಕೆಟ್ ಒಳಗಡೆ ಸಿಂಗಲ್ ಕೋಟ್ಸ್ ಒಳಗಡೆ COMP ನಾವು ನೋಡಿದ್ವಲ್ಲ ಲಾಸ್ಟ್ ಸ್ಲೈಡಲ್ಲಿ, ಹೀಗೆ ಮಾಡೋದು ಒಂದೇ. ಆದರೆ ಒಂದು ಡಿಫ್ರೆನ್ಸ್ ಏನು ಅಂತಂದರೆ, ಎಷ್ಟು ಎಲಿಮೆಂಟ್ಸನ್ನು ನೀವು ಅಸೈನ್ ಮಾಡಿರ್ತೀರೋ ಅದಕ್ಕೆ ತಕ್ಕಷ್ಟೇ ಮೆಮೊರಿನ ಇಲ್ಲಿ ಅಲೋಕೇಟ್ ಮಾಡ್ಕೊಂಡಿರುತ್ತೆ. ಎಕ್ಸಾಂಪಲ್, ಇಲ್ಲಿ 8 ಕ್ಯಾರೆಕ್ಟರ್ಸ್ ಇದೆ, 8 × 1 ಅಂದರೆ ಪ್ರತಿ ಕ್ಯಾರೆಕ್ಟರ್ಗೂ 1 ಬೈಟ್ ಆಫ್ ಮೆಮೊರಿ ಬೇಕು. ಸೊ 8 ಬೈಟ್ಸ್ ಆಫ್ ಮೆಮೊರಿ ಇಲ್ಲಿ ಕ್ರಿಯೇಟ್ ಆಗುತ್ತೆ ಈ ಸಿನಾರಿಯೋದಲ್ಲಿ. ವೆರಾಸ್ ಇಲ್ಲಿ ನಾವು ಸ್ಟ್ರಿಂಗ್ ಆಗಿ ಇನ್ಪುಟ್ ಮಾಡಿದ್ರೆ ಇಲ್ಲಿ 8 + 1 9 ಬೈಟ್ಸ್ ಆಫ್ ಮೆಮೊರಿ ಬೇಕಾಗುತ್ತೆ ಇಲ್ಲಿ. ಯಾಕೆ ಅಂತಂದರೆ ಈ ಸ್ಟ್ರಿಂಗ್ ಎಂಡ್ ಆದಮೇಲೆ ಒಂದು ನಲ್ ಕ್ಯಾರೆಕ್ಟರ್ನು ಕೂಡ ಒಂದು ಕ್ಯಾರೆಕ್ಟರ್ ಅಂತ ಸ್ಟೋರ್ ಮಾಡ್ಕೊಳ್ತದೆ ಪ್ರತಿ ಸ್ಟ್ರಿಂಗು ಕೂಡ. ಹಾಗಾಗಿ 1 ಬೈಟ್ ಆಫ್ ಮೆಮೊರಿ ಜಾಸ್ತಿ ಬೇಕಲ್ಲಿ. ನೋಡಿ, ಇಲ್ಲಿ 8 ಬೈಟ್ಸ್ ಸಾಕಾಗಿತ್ತು, ಇಲ್ಲಿ 9 ಬೈಟ್ಸ್ ಬೇಕಾಗುತ್ತೆ.
ಈ ಅರೆಗೆ. ಅದನ್ನು ನಾವು ಕ್ಯಾರೆಕ್ಟರ್ ಬಿ ಆಫ್ 8 ಅಂತ ಡಿಕ್ಲೇರ್ ಮಾಡಿ ಅದಕ್ಕೆ ವ್ಯಾಲ್ಯೂನ ಸ್ಟ್ರಿಂಗ್ ಆಗಿ ಅಸೈನ್ ಮಾಡಿದ್ರೆ ಕಂಪ್ಯೂಟರ್ ಅಂತ, ಇದು ತಪ್ಪಾಗುತ್ತೆ. ಇಟ್ ಈಸ್ ರಾಂಗ್ ಇನಿಷಿಯಲೈಸೇಷನ್. ಯಾಕೆ ಅಂತಂದರೆ ಇಲ್ಲಿ ಬೇಕಾಗಿರೋದು 9 ಬೈಟ್ಸ್ ಆಫ್ ಮೆಮೊರಿ, ಯಾಕೆಂದರೆ ಸ್ಟ್ರಿಂಗ್ನ ನಾವು ಇನಿಷಿಯಲೈಸೇಷನ್ ಮಾಡ್ತಾ ಇದ್ದೀವಿ. ಸೊ ನಲ್ ಕ್ಯಾರೆಕ್ಟರ್ಗೆ ಇಲ್ಲಿ ಜಾಗ ಇರೋದಿಲ್ಲ. ಹೀಗಿರುತ್ತೆ. ಬಿ ಆಫ್ 0ನಲ್ಲಿ ಸಿ ಓ ಎಮ್ ಈ ಥರ ಕಂಟಿನ್ಯೂಯಸ್ ಆಗಿ ಕಾಂಟಿಗ್ಯೂಯಸ್ ಮೆಮೊರಿ ಅಲೋಕೇಶನ್ಸಲ್ಲಿ ಎಲ್ಲ ಲೆಟರ್ಸ್ ಸ್ಟೋರ್ ಆಗುತ್ತೆ. ಕೊನೆಗೆ ಆರ್ ಮುಗಿದ ಮೇಲೆ ಆಟೋಮ್ಯಾಟಿಕ್ಕಾಗಿ ಒಂದು ನಲ್ ಕ್ಯಾರೆಕ್ಟರು ಸೇರಿಕೊಳ್ಳುತ್ತೆ. ಅಲ್ಲಿಗೆ ಒಟ್ಟು ಎಷ್ಟು ಲೊಕೇಶನ್ಸ್? 9 ಮೆಮೊರಿ ಲೊಕೇಶನ್ಸ್ ಆ್ಯಂಡ್ ಆಲ್ಸೋ 9 ಬೈಟ್ಸ್ ಆಫ್ ಮೆಮೊರಿ ಬೇಕು. ನಾನು ಈಗಾಗಲೇ ಹೇಳ್ದಂಗೆ ರನ್ ಟೈಮ್ ಇನಿಷಿಯಲೈಸೇಷನನ್ನು ನಾವು ಯೂಸರ್ ಇನ್ಪುಟ್ ಮಾಡೋದ್ರ ಮೂಲಕ ತಗೋಬೋದು. ಕಂಪೈಲ್ ಆದಮೇಲೆ ಒಂದು ಪ್ರೋಗ್ರಾಮ್ ಕಂಪೈಲ್ ಆದಮೇಲೂ ಕೂಡ ನಾವು ವ್ಯಾಲ್ಯೂಸನ್ನು ಅಸೈನ್ ಮಾಡ್ಬೋದು ವೇರಿಯಬಲ್ಸ್ಗೆ. ಸಾಮಾನ್ಯವಾಗಿ ಇದನ್ನು ಯಾವಾಗ ಮಾಡ್ತೀವಿ, ನಮ್ಮ ಅರೆ ತುಂಬ ದೊಡ್ಡ ಸೈಜಿಂದಿದ್ರೆ, ಲಾರ್ಜರ್ ಅರೇಸ್ ಇದ್ದರೆ ರನ್ ಟೈಮಲ್ಲಿ ಇನಿಷಿಯಲೈಸೇಷನ್ ಮಾಡ್ತೀವಿ. ಎಕ್ಸಾಂಪಲ್ ಇಲ್ಲೊಂದು ಲೂಪ್ ಇದೆ ನೋಡಿ, ಫಾರ್ ಲೂಪ್ ಇದೆ. i ಈಸ್ ಈಕ್ವಲ್ ಟು 0 ಇಂದ ಇನಿಷಿಯಲೈಸ್ ಆಗುತ್ತೆ, ಲೆಸ್ ದೆನ್ 50 ಇರೋ ತನಕ i++. ಸೊ 50 ಎಲಿಮೆಂಟ್ಸನ್ನು ನಾವಿಲ್ಲಿ ಇನಿಷಿಯಲೈಸೇಷನ್ ಮಾಡಬೇಕಾಗಿದೆ. ಓಕೆ, ಇಫ್ i ಲೆಸ್ ದ್ಯಾನ್ 25 ಇದ್ದರೆ, ಈ ಕಂಡೀಷನ್ ಟ್ರೂ ಆದರೆ i ವ್ಯಾಲ್ಯೂನ k ಅಂತ ಅಸೈನ್ ಮಾಡುವಂತ. ಓಕೆ, ಇಲ್ಲ ಅಂತಂದರೆ i ವ್ಯಾಲ್ಯೂ jಗೆ ಅಸೈನ್ ಮಾಡುವಂತ. j ವಿಲ್ ಬಿ ಅಸೈನ್ ಟು i, ಹಿಯರ್ k ವಿಲ್ ಬಿ ಅಸೈನ್ ಟು i. ಈ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿ ನಾವು ವ್ಯಾಲ್ಯೂಸನ್ನು ಸ್ಟೋರ್ ಮಾಡ್ತೀವಿ. ನಾವು ವಿ ಶಾಲ್ ಮೂವ್ ಆನ್ ಟು 2 ಡೈಮೆನ್ಷನಲ್ ಅರೆ. ಅದನ್ನು ಹೇಗೆ ಇನಿಷಿಯಲೈಸೇಷನ್ ಮಾಡ್ತೀವಿ ಅಂತ ಇದು ನೀವು ಬಲಗಡೆ ನೋಡ್ಬೋದು. 2 ಡೈಮೆನ್ಷನ್ ಅರೆ ಇದೆ. ಇದು ರೋಸ್, ಇದು ಕಾಲಮ್ಸ್. ಇಲ್ಲಿ 2 ರೋಸ್ ಇದೆ, 3 ಕಾಲಮ್ಸ್ ಇದೆ. 2 into 3 ಕ್ರಾಸ್ ಮ್ಯಾಟ್ರಿಕ್ಸ್ ಇದೆ. 2 into 3 ಈಸ್ 6. ಸೊ ಹಿಯರ್ ಆರ್ 6 ಎಲಿಮೆಂಟ್ಸ್. ಇದನ್ನು ಇನಿಷಿಯಲೈಸೇಷನ್ ಮಾಡೋದು ಹೇಗೆ? ಆ ಜನರಲ್ ಫಾರ್ಮ್ ನೋಡೋಣ. ಫಸ್ಟು ಟೈಪ್ ಆಫ್ ದ ಅರೆ, ಅರೆ ನೇಮ್, ರೋ ಸೈಜ್, ಕಾಲಮ್ ಸೈಜ್. ನೋಡಿ, ಇಟ್ ಸಿಂಪ್ಲಿ ರಿಸೆಂಬಲ್ಸ್ ಟು ದ ಸಿಂಟ್ಯಾಕ್ಸ್ ಆಫ್ 1 dimensional array, but the only difference is we have used one more subscript here for column size. Example, integer type na ಒಂದು ಅರೇ ಡಿಕ್ಲೇರ್ ಮಾಡಿದ್ದೀವಿ, ಮ್ಯಾಟ್ ಅಂತ ಅರೇ ನೇಮ್. ಅದರ ಸಬ್ಸ್ಕ್ರಿಪ್ಟ್ಸ್ ಏನು? 2, 3, 2 rows and 3 columns. ಅದನ್ನು ಇನಿಷಿಯಲೈಸೇಷನ್ ಮಾಡುವಾಗ ನಾವೇನು ಮಾಡ್ತೀವಿ, ವ್ಯಾಲ್ಯೂಸ್ ಕೊಡುವಾಗ ಫಸ್ಟು ಒಂದು ರೋನ ಅಷ್ಟು ವ್ಯಾಲ್ಯೂಸ್ ಕೊಡಬೇಕು. ಫಸ್ಟ್ ರೋನಲ್ಲಿ ಎಷ್ಟು ಕಾಲಮ್ಸ್ ಇದೆ? 3 ಕಾಲಮ್ಸ್ ಇದೆ. ಸೊ ಫಸ್ಟ್ 3 ವ್ಯಾಲ್ಯೂಸ್ ಗೋಸ್ ಟು ರೋ 1, 2, 2, 2. Those will assign to first row. And next 3 goes to second row, 3, 3, 3, 3, 3, 3. ಸೊ ಇಲ್ಲಿ ಕಾಲಮ್ ಇಂಪಾರ್ಟೆಂಟು. ಕಾಲಮ್ ವ್ಯಾಲ್ಯೂ ಎಷ್ಟಿರ್ತದೆ ಅಷ್ಟು ವ್ಯಾಲ್ಯೂಸನ್ನು ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 4 ಇತ್ತು ಅಂತಂದರೆ ಫಸ್ಟ್ 4 ವ್ಯಾಲ್ಯೂಸ್ ಗೋಸ್ ಟು ಫಸ್ಟ್ ರೋ, ನೆಕ್ಸ್ಟ್ 4 ವ್ಯಾಲ್ಯೂಸ್ ಗೋಸ್ ಟು ಸೆಕೆಂಡ್ ರೋ. ಹಾಗೆ ಡಿಪೆಂಡಿಂಗ್ ಅಪಾನ್ ದ ಸೈಜ್ ಆಫ್ ದ ಕಾಲಮ್, ದ ವ್ಯಾಲ್ಯೂಸ್ ಟು ಈಚ್ ರೋ ವಿಲ್ ಬಿ ಇನಿಷಿಯಲೈಸ್ಡ್. ಈ ಸ್ಟೇಟ್ಮೆಂಟನ್ನು ಹೀಗೂ ಬರಿಬೋದು. ಇದೆಲ್ಲ ಕಾಮನ್ ಇದೆ. ಇಂಟೀಜರ್ ಮ್ಯಾಟ್ 2 into 3 ಈಸ್ ಈಕ್ವಲ್ ಟು ಬೇಸ್ಡ್ ಆನ್ ಕಾಲಮ್ ನಂಬರ್ ಅದೇನು ಮಾಡ್ಕೊಳ್ಳುತ್ತೆ, ಈಚ್ ರೋಗೆ ಅಸೈನ್ ಮಾಡ್ತಾ ಹೋಗುತ್ತೆ. ಬಟ್ ನಾವು ಎಕ್ಸ್ಪ್ಲಿಸಿಟಾಗಿ ಈಗ ಕೊಡ್ಬೋದು. ಏನು, ಫಸ್ಟ್ 3 ವ್ಯಾಲ್ಯೂಸ್ ಇದೆಯಲ್ವ, 2, 2, 2 ಅಂತ, ಇದು ಫಸ್ಟ್ ರೋಗೆ ಹೋಗುತ್ತೆ. 3, 3, 3 ಇದು ನೆಕ್ಸ್ಟ್ ಸೆಕೆಂಡ್ ರೋಗೆ ಹೋಗುತ್ತೆ. ಈ ಥರ ನಾವು ಕಾಮೆಯಿಂದ ಅದನ್ನು ನಾವು ಬೇರೆ ಬೇರೆ ಮಾಡಿ ಈ ಥರ ಎಕ್ಸ್ಪ್ಲಿಸಿಟಾಗೂ ಕೂಡ ಇನಿಷಿಯಲೈಸೇಷನ್ ಮಾಡ್ಬೋದು. ಇಫ್ ದ ವ್ಯಾಲ್ಯೂಸ್ ಆರ್ ಮಿಸ್ಸಿಂಗ್ ಇನ್ ಎನ್ ಇನಿಷಿಯಲೈಸರ್, ದೇ ಆರ್ ಆಲ್ಸೋ ಆಟೋಮೆಟಿಕಲಿ ಸೆಟ್ ಟು 0. ಇಲ್ಲೂ ಕೂಡ 1 ಡೈಮೆನ್ಷನ್ ಅರೇನನ್ನು ನೋಡಿದ್ವಲ್ಲ ನಾವು ಪಾರ್ಷಿಯಲ್ ಇನಿಷಿಯಲೈಸೇಷನ್ನಲ್ಲಿ, ಹಾಗೆ ಇಲ್ಲೂ ಕೂಡ ನಾವು ಪಾರ್ಷಿಯಲ್ಲಾಗಿ ಅದನ್ನು ಅಸೈನ್ ಮಾಡಿದ್ರೆ ಉಳಿದಿರೋದು 0 ಅಂತ ಆಟೋಮ್ಯಾಟಿಕ್ಕಾಗಿ
ಇನಿಷಿಯಲೈಸ್ ಮಾಡಿಕೊಳ್ಳುತ್ತೆ. ಫಸ್ಟ್ ರೋಗೆ ವ್ಯಾಲ್ಯೂಸ್ 1 2 3 ಅಸೈನ್ ಆಗುತ್ತೆ. ನೆಕ್ಸ್ಟ್ ರೋಗೆ ಆಟೋಮೆಟಿಕ್ಕಾಗಿ 3 zeros ಅಸೈನ್ ಆಗುತ್ತೆ. In the next session, we shall meet with a new concept called strings. Thank you.